ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ಈ ವಿಡಿಯೋದಲ್ಲಿ ನಾನು ಕಲಿ ಸಂತಾರಣೋಪನಿಷತ್ ಅನ್ನೋ ಒಂದು ಭಕ್ತಿ ಪ್ರಧಾನವಾದ ವೈಷ್ಣವ ಉಪನಿಷತ್ತು. ಇದು ಕೃಷ್ಣ ಯಜುರ್ವೇದದಲ್ಲಿ ಬರುತ್ತೆ. ಇದು ಅತ್ಯಂತ ಚಿಕ್ಕದಾಗಿದೆ. ಇಲ್ಲಿ ಒಂದೇ ಒಂದು ವಿಚಾರವನ್ನು ಹೇಳಲಿಕ್ಕೆ ಈ ಉಪನಿಷತ್ತು, ನಾಮಸ್ಮರಣೆಯ ವಿಷಯವನ್ನು, ಜಪವನ್ನು ಹೇಳಲಿಕ್ಕೆ ಈ ಉಪನಿಷತ್ತು ಹೊರಟಿದೆ. ಅದೇನು ಅಂತ ನಾವು ನೋಡೋಣ. ಇದು ಕೃಷ್ಣ ಯಜುರ್ವೇದ ಅಂತರ್ಗತವಾದ ಉಪನಿಷತ್ತು. ಆದ್ದರಿಂದ ಶಾಂತಿ ಮಂತ್ರ ಹೀಗೆ ಶುರುವಾಗತ್ತೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಉಪನಿಷತ್ತಿನ ಪ್ರಾರಂಭದಲ್ಲಿ ಹೇಳ್ತದೆ, ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ, ಅಂದರೆ ಇನ್ನೇನು ಕಲಿಯುಗ ಬರಬೇಕು ಅನ್ನುವ ಸಮಯದಲ್ಲಿ, ನಾರದ ಮಹರ್ಷಿಗಳು ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮನನ್ನು ಒಂದು ಪ್ರಶ್ನೆ ಕೇಳ್ತಾರೆ. ಭಗವಂತ, ನಾನು ಭೂಲೋಕದ ಎಲ್ಲ ಸಂಚಾರ ಮಾಡಿದೆ, ಅಲ್ಲಿ ಅನೇಕ ಪಾಪಕರ್ಮಗಳು ಆಗ್ತಾಯಿದೆ. ಈಗ ಕಲಿ ಪ್ರವೇಶ ಆಗಿಬಿಟ್ಟಿದೆ. ಅಲ್ಲಿ ಜನ ತುಂಬ ಅಧರ್ಮಿಗಳಾಗಿದ್ದಾರೆ, ಧರ್ಮವನ್ನು ಮರೆತಿದ್ದಾರೆ, ಕೊಲೆ ಸುಲಿಗೆಗಳಲ್ಲಿ ತೊಡಗಿದ್ದಾರೆ, ಸಜ್ಜನರಿಗೆ ತುಂಬ ಸಂಕಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ನೀನು ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಹೀಗೆ ಮಾಡಿದಾಗ ತುಂಬ ಪಾಪಗಳು ಉಂಟಾಗತ್ತೆ. ಮನುಷ್ಯನಿಗೆ ಪಾಪಗಳು ತನ್ನಿಂದಾನೇ ಉಂಟಾಗ್ತಾ ಇದೆ. ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಕೆಲವರು ಗೊತ್ತಿದ್ದು ಅಧರ್ಮವನ್ನು ಮಾಡ್ತಾರೆ, ಕೆಲವರು ಗೊತ್ತಿಲ್ಲದೆ ಅಧರ್ಮವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಇಡೀ ಕಲಿಯುಗದಲ್ಲಿ ನಾನಾ ರೀತಿಯ ಸಂಕಟಗಳು, ಅತ್ಯಂತ ಪಾಪಕೃತ್ಯಗಳು ನಡೆದು ಮನುಷ್ಯ ದಿನ ಪಾಪವನ್ನು ಜಾಸ್ತಿ ಮಾಡ್ತಾ ಇದ್ದಾನೆ. ಇದರಿಂದ ತಪ್ಪಿಸಿಕೊಳ್ಳಲು ಅವರು ಏನು ಮಾಡಬೇಕು ಅಂತ ನಾರದರು ಚತುರ್ಮುಖ ಬ್ರಹ್ಮದೇವರಲ್ಲಿ ಕೇಳ್ತಾರೆ. ಆಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ನಾರದ, ನೀನೊಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದೆ. ಯಾಕಂದರೆ ನೀನು ಕೇಳಿದ ಪ್ರಶ್ನೆ ಇಡೀ ಕಲಿಯುಗದ ಜನರಿಗೆ, ಆ ಪ್ರಶ್ನೆಯ ಉತ್ತರದಿಂದ ಇಡೀ ಕಲಿಯುಗದ ಜನರಿಗೆ ತುಂಬ ಸಹಾಯ ಆಗಲಿದೆ. ನಿನಗೆ ಸಮಸ್ತ ವೇದಗಳ ರಹಸ್ಯವಾದ ಮಾರ್ಗವನ್ನು ಹೇಳ್ತಾನೆ ಅಂತ ಹೇಳ್ತಾರೆ. ಯಾರು? ಚತುರ್ಮುಖ ದೇವರು. ಅವರು ಹೇಳ್ತಾರೆ, ಈ ಸಂಸಾರ ಅನ್ನೋದು ಅತ್ಯಂತ ದುಃಖಮಯವಾದ್ದು, ಇದು ಸಾಗರೋಪಾದಿಯಾಗಿದೆ. ಹಾಗಾಗಿ ಈ ಸಂಸಾರದಲ್ಲಿ ಇದ್ದು ಸಂಸಾರವನ್ನು ದಾಟೋದು ಹೇಗೆ? ಸಂಸಾರ ತರುಣೋಪಾಯವನ್ನು ಹೇಳುತ್ತೇನೆ ಅಂತ. ಅದಕ್ಕೆ ಈ ಉಪನಿಷತ್ತಿಗೆ ಏನು ಬಂತು? ಕಲಿ ಸಂತಾರೋಪನಿಷತ್ತು ಅಂತ ಬಂತು. ಇದಕ್ಕೆ ಈ ಉಪನಿಷತ್ತು ಏನು ಹೇಳುತ್ತೆ? ಸಂಸಾರದಲ್ಲಿ ಇದ್ದು ನಾವು ಪಾಪಕರ್ಮಗಳನ್ನು ಗೊತ್ತಿಲ್ಲದೆಯೂ ಮಾಡಿಯೂ ಆ ಪಾಪವನ್ನು ಕಳೆಯುವ ಬಗೆ ಹೇಗೆ ಅನ್ನೋ ನಾರದರ ಪ್ರಶ್ನೆಗೆ ಚತುರ್ಮುಖ ಬ್ರಹ್ಮನು ಹೇಳಿದ ಉತ್ತರವೇ ಈ ಉಪನಿಷತ್ತು. ಅವರು ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಶ್ರದ್ಧೆಯಿಂದ ಇದನ್ನು ಕೇಳು. ಅಂದರೆ ಏನು? ಶ್ರದ್ಧೆಯಿಂದ ಕೇಳು ಅಂದರೆ ಏನು? ನೀನು ಬರೀ ಕೇಳಿಸ್ಕೊಳ್ಳೋದಲ್ಲ. ಈಗ ನಾನು ಉಪನಿಷತ್ತು ಹೇಳ್ತೇನೆ, ಬರೀ ಎಂಟರ್ಟೈನ್ಮೆಂಟು ಅಥವಾ ಪುರಾಣ ಕೇಳೋದಲ್ಲ. ಶ್ರದ್ಧೆಯಿಂದ ಕೇಳು ಅಂದರೆ ಇಂಪ್ಲಿಮೆಂಟ್ ಮಾಡು ಅಂತ, ನಿನ್ನ ಜೀವನದಲ್ಲಿ ಇದನ್ನು ಮಾಡು ಅಂತ ಅರ್ಥ. ಕೇಳು, ಶ್ರವಣ ಅಂದರೆ ಮನಸ್ಸು ಬೇರೆ ಕಡೆಗೆ ಹೋಗದಂತೆ ಕೇಳು. ಕೇಳಿದ್ದನ್ನು ಮನಸ್ಸಿನ ತನಕ ತೆಗೆದುಕೊಂಡು ಹೋಗು. ಮನನ, ನಂತರ ನಿಧಿಧ್ಯಾಸನ ಮಾಡು. ನಿನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳು ಅಂತ ಹೇಳೋದು. ಶ್ರದ್ಧೆಯಿಂದ ಕೇಳು ಅಂತ ಹೇಳ್ತದೆ.
ಭಗವಂತನಾದ ಮಹಾವಿಷ್ಣುವು ಆದಿಪುರುಷ, ಅವನೇ ಆದಿಪುರುಷ ಅಂತ ನೋಡಿ. ನಾನು ಮೊದಲೇ ಹೇಳಿದೆ, ಇದು ಭಕ್ತಿಗೆ ಸಂಬಂಧಪಟ್ಟ ಉಪನಿಷತ್ತು, ದ್ವೈತಕ್ಕೆ ಸಂಬಂಧಪಟ್ಟ ಉಪನಿಷತ್ತು. ನಾವು ಇಲ್ಲಿ ಅದ್ವೈತಕ್ಕೆ ಸಂಬಂಧಪಟ್ಟ ಉಪನಿಷತ್ತು ಹೇಳ್ತೇವೆ, ದ್ವೈತಕ್ಕೂ ಸಂಬಂಧಪಟ್ಟ ಉಪನಿಷತ್ತು ಹೇಳ್ತೇವೆ. ಇದು ದ್ವೈತಕ್ಕೆ, ಅಂದರೆ ನಾನು ಭಕ್ತ ನೀನು ಭಗವಂತ, ನಾನು ಜೀವ ನೀನು ಪರಮಾತ್ಮ, ಇಲ್ಲಿ ಬದಲಾವಣೆ ಇಲ್ಲ ಅನ್ನೋ ಥಾಟ್, ಆ ಯೋಚನೆಯಿಂದ ಬಂದ ಉಪನಿಷತ್ತು ಇದು. ವೈಷ್ಣವ ಉಪನಿಷತ್ತು ಅಂತ ಹೇಳ್ತಾರೆ ಇದನ್ನು, ಅದಕ್ಕೆ ಸೇರಿದೆ. ಅದಕ್ಕೆ ಹೇಳ್ತಾರೆ, ಬ್ರಹ್ಮದೇವರು ಹೇಳ್ತಾರೆ, ಈ ಇಡೀ ಜಗತ್ತಿನ ಈ ಪ್ರಕೃತಿಗೆ, ಅಂದರೆ ಈ ಜಗತ್ತಿಗೆ ಆದಿ ಆಮೇಲೆ ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ನಿಜವಾದ ಕಾರಣಕರ್ತ ಯಾರು ಅಂದರೆ ಮಹಾವಿಷ್ಣು. ಹಾಗಾಗಿ ಆ ಮಹಾವಿಷ್ಣುವನ್ನು, ಅವನ ನಾಮವನ್ನು ಉಚ್ಚರಿಸಬೇಕು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಉಚ್ಚರಿಸಿದರೆ, ವೇದಗಳು ಹೇಳ್ತವೆ, ಈ ಒಂದು ಮಂತ್ರವನ್ನು ನೀನು ಉಚ್ಚರಿಸಿದರೆ ನಿನ್ನ ಸಮಸ್ತ ಪಾಪಕರ್ಮಗಳು, ಏನೇ ಪಾಪಕರ್ಮ ಮಾಡಿರ್ಬೋದು, ಹೋಗತ್ತೆ. ಎರಡನೇದು, ನೀನು ಎಲ್ಲ ವೇದಗಳನ್ನು ಓದಿದ ಪುಣ್ಯವೂ ಬರುತ್ತೆ. ಮೂರನೇದು, ಮುಕ್ತಿಯೂ ಸಿಗತ್ತೆ. ಮತ್ತು ಹಾಗಾದರೆ ಏನು ಮಾಡಬೇಕು, ದಿನಾಗಲೂ ಓಂ ನಮೋ ನಾರಾಯಣಾಯ ಅಂತ ಹೇಳಬೇಕು ಅಂತ ಮೊದಲ ಶ್ಲೋಕದಲ್ಲಿ ಹೇಳ್ತಾ, ಮತ್ತೆ ಬ್ರಹ್ಮದೇವರು ಮುಂದುವರಿಸ್ತಾರೆ. ನಾರದರ ಪ್ರಶ್ನೆ ಅತ್ಯಂತ ಸಮಂಜಸವಾದ್ದು ಅಂತ ತಿಳಿದುಕೊಂಡ ನಾರದ ಮತ್ತೆ ಕೇಳ್ತಾರೆ, ಆ ನಾಮ ಯಾವುದು, ಅಂದರೆ ಯಾವುದು ಜಪ ಮಾಡಬೇಕು? ಅದಕ್ಕೆ ಬ್ರಹ್ಮ ಹೇಳ್ತಾರೆ, ಓಂ ನಾರಾಯಣನಿಗೆ ಸಂಬಂಧಪಟ್ಟ ಜಪ ಮಾಡಬೇಕು. ಈ ಉಪನಿಷತ್ತು ಹೇಳತ್ತೆ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನೋದೇ ಶ್ರೀಹರಿನಾಮವಾಗಿದೆ ಅಂತ ಹೇಳ್ತಾರೆ. ನೋಡಿ, ನಾವು ಇಸ್ಕಾನ್ನಲ್ಲಿ ನೋಡ್ತೇವೆ, ಅದು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಈ 16 ಪದಗಳಿಂದ ಕೂಡಿದ ಈ ನಾಮಸ್ಮರಣೆ ಕಲಿಯುಗದಲ್ಲಿ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ. ಇದಕ್ಕೆ ಮಿಂಚಿದ ಮತ್ತೊಂದು ಉಪಾಯವೇ ಇಲ್ಲ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ, ಸುಲಭದ ಭಕುತಿಯು ಮುಕುತಿಗೆ ಸಾಧನ ಅಂತ ಪುರಂದರು ಹೇಳ್ತಾರಲ್ವ. ಅದನ್ನೇ ಆ ತತ್ವವನ್ನೇ ಇಲ್ಲಿ ಹೇಳಿದೆ. ಈ ವಿಷಯವು ಸಕಲ ವೇದದಲ್ಲೂ ಕಾಣಿಸುತ್ತದೆ ಅಂತ ಬ್ರಹ್ಮದೇವರು ಹೇಳ್ತಾರೆ ನಾರದರಿಗೆ. ನೋಡು, ಭಗವಂತನ ನಾಮಸ್ಮರಣೆ ಕಲಿಯುಗಕ್ಕೆ ಅತ್ಯುತ್ತಮವಾದ ವಿಷಯ. ಇಲ್ಲ ಸರ್, ನಾನು ವೇದಾಂತಿಯಾಗಿದ್ದೇನೆ, ನಾನು ಸಗುಣ ಬ್ರಹ್ಮೋಪಾಸನೆಯಲ್ಲಿ ನಿರ್ಗುಣ ಬ್ರಹ್ಮೋಪಾಸಕ ಅಂದರು. ಜಪ ಮಾಡಿದರೆ ನಾವು ಗೊತ್ತಿಲ್ಲದೆ ಮಾಡಿದ ಪಾಪಗಳು ನಾಶವಾಗ್ತವೆ. ಹಾಗಾಗಿ ವೇದಾಂತಿಗಳು ಜಪ ಮಾಡೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ಈಗ ಸ್ವಾಮಿಗಳೇ ಜಗದ್ಗುರುಗಳೇ ಜಪವನ್ನು ಮಾಡ್ತಾರೆ, ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಧ್ಯಾನವನ್ನು ಮಾಡ್ತಾರೆ, ಮನಸ್ಸಲ್ಲಿಟ್ಕೊಳ್ಳಿ. ಪೂಜೆಯನ್ನು ಮಾಡ್ತಾರೆ, ಮನಸ್ಸಲ್ಲಿಟ್ಕೊಳ್ಳಿ. ಹಾಗಾದರೆ ಅವರು ವೇದಾಂತಿಗಳಲ್ವ? ಅವ್ರಿಗೆ ಪರಬ್ರಹ್ಮ ತತ್ವದ ಅರಿವಿಲ್ವ? ಇದೇ ಆದರೂ ಅವರು ಮಾಡ್ತಾರೆ. ಹಾಗಾಗಿ ನಾವು ಇದನ್ನು ಮಾಡಬೇಕು. ಈ ರೀತಿ 16 ಅಕ್ಷರಗಳಿಂದ ಕಲೆಗಳಿಂದ ಮುಚ್ಚಿರುವ ಜೀವಿ ಆವರಣಗಳು ನಶಿಸುತ್ತವೆ ಅಂತ ಉಪನಿಷತ್ತು ಹೇಳುತ್ತೆ. ಈ ಉಪನಿಷತ್ತು ಏನು ಹೇಳುತ್ತೆ? ಒಂದು ಜೀವಿಗೆ 16 ಆ ಕಲೆಗಳಿಂದ ಆವರಣಗಳು ಇರ್ತವೆ. ಅಂದರೆ ಏನು? ಅಂದರೆ ಆ ಪಾಪಗಳು ಅಥವಾ ಈ ಕವರಿಂಗ್ಸ್ ಅಂತ ಹೇಳ್ತು, ಅಂದರೆ ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮುಂತಾದವುಗಳು ಇರ್ತವೆ. ಆಗ ಮೇಘಗಳು ತೊಲಗಿದ ನಂತರ ಸೂರ್ಯಬಿಂಬ ಹೇಗೆ ಕಾಣಿಸುತ್ತೋ, ಮೋಡ ಹೊತ್ಕೊಳ್ಳ ನೋಡಿ ಸೂರ್ಯ ಎಷ್ಟು ಪ್ರಕಾಶವಾಗಿ ಕಾಣಿಸುತ್ತೋ, ಹಾಗೆ ಪಾಪ ನಶಿಸಿದ ನಂತರ ಪರಬ್ರಹ್ಮ ತತ್ವವು ಸ್ಪಷ್ಟವಾಗಿ ಕಾಣಿಸುತ್ತೆ. ಏನು ಮಾಡಬೇಕು ಅಂದರೆ ಅವರು ಹೇಳ್ತಾರೆ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ ಅಂತ ಜಪ ಮಾಡಬೇಕು. ಎಷ್ಟು ಮಾಡಬೇಕು ಅನ್ನೋದಕ್ಕೆ ಎಷ್ಟು ಬೇಕಾದ್ರೂ ಮಾಡ್ಬೋದು. 16 ಮಾಲೆಗಳನ್ನಾದರೂ 108 ಮಣಿರು 16 ಮಾಲೆಗಳನ್ನಾದರೂ ಪ್ರತಿದಿನ ಮಾಡಿದರೆ ಅತ್ಯುತ್ತಮ ಅಂತ ಇಸ್ಕಾನ್ನವರು ಹೇಳ್ತಾರೆ. ನೀವು ಅದಕ್ಕಿಂತ ಹೆಚ್ಚು ಮಾಡಿದರೆ ಒಳ್ಳೆಯದು. ಅಷ್ಟು ಟೈಮ್ ಇಲ್ಲ ಸರ್, ಒಂದೇ ಮಾಲೆ ಮಾಡ್ಬೋದು. ನಾವು ಓಂ ನಮೋ ನಾರಾಯಣಾಯ ಹೇಳ್ತಾ ಇದ್ದೇನೆ, ಹೇಳ್ಬೋದು, ಖಂಡಿತವಾಗಿ ಹೇಳ್ಬೋದು. ಇದು ಹೇಳೋಲ್ಲ ಸರ್, ಅದು ಹೇಳ್ಬೋದು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಎಲ್ಲವೂ ನಾರಾಯಣನಿಗೆ ಸೇರಿದ್ದೇವೆಲ್ಲ, ಶ್ರೀಮನ್ನಾರಾಯಣನಿಗೆ ಸೇರಿದ್ದು. ಮತ್ತು ನಾರದರು ಪ್ರಶ್ನೆ ಮಾಡ್ತಾರೆ, ಭಗವಂತ ಇದಕ್ಕೇನಾದರೂ ವಿಧಿ ಇದೆಯಾ? ಯಾಕಂದರೆ ಇದು ಏನು ಮಾಡಬೇಕು, ಶುದ್ಧ ಆಗಿರಬೇಕು, ಸ್ನಾನ ಮಾಡಬೇಕು, ಭಸ್ಮಧಾರಣೆ ಮಾಡಬೇಕು, ಅಲ್ಲಿ ಹೇಳಬಾರ್ದು, ಇಲ್ಲಿ ಹೇಳಬಾರ್ದು, ಕೂತು ಹೇಳಬಾರ್ದು, ನಿಂತು ಹೇಳಬಾರ್ದು, ಇಂಥದ್ದು ಏನಾದರೂ ಇದೆಯೋ ಅಂದಾಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲ ನಾರದ, ಇದಕ್ಕೆ ಯಾವುದೇ ವಿಧವಾದ ವಿಧಿ ನಿಯಮಗಳಿಲ್ಲ. ಸರ್ವದಾ ಶುಚಿಯಾಗಲಿ ಅಶುಚಿಯಾಗಲಿ ಈ ಮಂತ್ರವನ್ನು ಜಪಿಸುವವರು ಪರಬ್ರಹ್ಮದ ಒಂದು, ಇಲ್ಲಿ ನೀವು ಶುಚಿ ಸಾಮಾನ್ಯವಾಗಿ ನಾನು ಸ್ನಾನ ಮಾಡಿದ ಮೇಲೆ ಮಾಡಬೇಕು, ಮೊದಲು ಮಾಡಬಾರ್ದು ಅಂದರೆ ಮಾಡಬಹುದು ಅನ್ನತ್ತೆ. ನಾನು ಟ್ರಾವೆಲ್ ಮಾಡ್ತೇನೆ ಮಾಡ್ಬೋದು, ಮಲಗಿದ್ದೇನೆ ಮಾಡ್ಬೋದು, ಕೂತಿದ್ದೇನೆ ಮಾಡ್ಬೋದು. ನೋಡಿ, ಇಲ್ಲಿ ಯಾವ ವಿಧಿವಿಧಾನಗಳು ಇಲ್ಲ ಅಂತ ಹೇಳ್ತಾರೆ. ನೀನು ಸದಾಕಾಲ ಜಪವನ್ನು ಮಾಡಬೇಕು ಅಷ್ಟೇ ವಿಷಯ, ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳ್ತಾರೆ. ಮತ್ತು ಮುಂದುವರಿತಾ ಹೇಳ್ತಾರೆ, ಇದರಲ್ಲಿ ನಿನಗೆ ಮೋಕ್ಷವೇ ಸಿಕ್ಬಿಡತ್ತೆ. ಮೋಕ್ಷದಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಈ 4 ಮುಕ್ತಿಯಲ್ಲಿ ಯಾವುದಾದ್ರೂ ಒಂದು ಮುಕ್ತಿ ಸಿಗತ್ತೆ. ಯಾವುದೇ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಇದು ದ್ವೈತ ವೇದಾಂತದಲ್ಲಿ ಹೇಳೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸರ್ ನೀವು ಅದ್ವೈತ ವೇದಾಂತ, ಇದು ದ್ವೈತದಲ್ಲಿ ಶ್ರೀಮನ್ ಮಧ್ವಾಚಾರ್ಯರಿಂದ ಪ್ರಣೀತವಾದ ದ್ವೈತ ಸಿದ್ಧಾಂತದಲ್ಲಿ ಭಕ್ತಿಯೋಗದಲ್ಲಿ ಸಗುಣ ಬ್ರಹ್ಮೋಪಾಸನೆಯನ್ನು ಮಾಡುವವರಿಗೆ ಹೇಳಿದ ವಿಚಾರ ಇದು. ನಾವು ಮಾಡಬೇಕು. ಆಯಿತಾ? ಎಷ್ಟು ಜಪ ಮಾಡಿದರೆ ಇದನ್ನು 3.5 ಕೋಟಿ ಜಪ ಮಾಡಬೇಕು ಅಂತಾರೆ. ಅದೊಂದು ಟಾರ್ಗೆಟ್ ಇಟ್ಕೊಳ್ಬೇಕು ಅಂತಾರೆ ಈ ಉಪನಿಷತ್ತಲ್ಲಿ. 3.5 ಕೋಟಿ ಜಪವನ್ನು ಮಾಡೋ ಟಾರ್ಗೆಟನ್ನು ಇಟ್ಕೊಳ್ಬೇಕು ಅನ್ನೋ ಒಂದು, ಹಾಗೆ ನಾನು ಮಾಡಬೇಕು. ಹಾಗೆ ನೋಡಿ, ಪ್ರತಿ ದಿವಸ ನಾವು 10,000, 20,000, 30,000 ಸಾಧ್ಯ ಇದ್ದಷ್ಟು, ಅದು 24 ಗಂಟೆನೂ ಜಪ ಮಾಡ್ತಾನೇ ಇರ್ತೇವೆ. ಮನಸ್ಸಲ್ಲಾದರೂ ಮಾಡ್ಬೋದು. ನೀವು ಬಾಯಿಯಲ್ಲಿ ಜೋರಾಗಿ ಮಾಡಬೇಕು ಅಂತಲ್ಲ, ಮಾನಸಿಕ ಜಪವು ಅತ್ಯುತ್ತಮವೇ, ಮಾಡ್ಬೋದು. ಇದರಿಂದ ಸರ್ವ ಪಾಪಗಳು ಕಳೆಯುತ್ತವೆ ಅಂತ ಉಪನಿಷತ್ತು ಹೇಳುತ್ತೆ. ಈ 16 ಈ ಅಕ್ಷರ ನಾಮಗಳುಳ್ಳ ನೋಡಿ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮಂತ್ರವನ್ನು ಜಪಿಸುವವನಿಗೆ ಏನಾಗತ್ತೆ ಅಂದರೆ ಸರ್ವ ಪಾಪಗಳು ಇಲ್ಲ ಅಂತಾಗತ್ತೆ. ಅವನು ಪಾಪಿಯಾಗಿದ್ದರೂ ಉಪನಿಷತ್ತು ಹೇಳುತ್ತೆ, ವೇದಗಳು ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಭಗವಂತನ ಜಪ ಅನ್ನೋದು ಸಾಮಾನ್ಯ ವಿಚಾರವೇ ಅಲ್ಲ. ಕಲಿಯುಗಕ್ಕೆ ಅಂತ ಅದು ಭಾರಿ ಸಿದ್ಧೌಷಧ ಅಂತ ಹೇಳ್ತಾರೆ. ಬ್ರಹ್ಮ ಹತ್ಯೆ ಪಾಪದಿಂದ ಅವನೇನಾದರೂ ತಪ್ಪಿ ಬ್ರಾಹ್ಮಣರ ಕೊಲೆಯನ್ನು ಮಾಡಿದರೆ, ಅಥವಾ ಬ್ರಹ್ಮಜ್ಞಾನಿಗಳಿಗೆ ತೊಂದರೆ ಕೊಟ್ಟಿದ್ರೆ, ಯಾವುದೋ ಜನ್ಮಲ್ಲಿ ತೊಂದರೆ ಕೊಟ್ಟಿರ್ಬೋದು, ಈ ಜನ್ಮಲ್ಲಿ ಆಗಿರಬೇಕು ಅಂತ ಇಲ್ಲ, ಆ ಪಾಪ ಕಳೆದು ಹೋಗುತ್ತೆ. ಆಮೇಲೆ ಬಂಗಾರವನ್ನು ಕಂದಿದ್ದರೆ ದೋಷದಿಂದ ಮುಕ್ತನಾಗ್ತಾನೆ. ಪರಕಾಂತಾಗಮನದಿಂದ ಅವನಿಗೆ ದೋಷ ಉಂಟಾದರೆ, ಬೇರೆಯವರ ಹೆಂಡತಿಯ ಜೊತೆಗೆ ಸೇರಿಕೊಂಡಿದ್ದರೆ ಅಜ್ಞಾನದಲ್ಲಿ ಇದೆಲ್ಲ ಆಗುವ ಸಾಧ್ಯತೆ ಇದೆ ಅಂತ ಉಪನಿಷತ್ತು ಹೇಳುತ್ತೆ. ನೀನು ಜ್ಞಾನಿಯಾದ ಕೂಡಲೇ, ನೀನು ಇದು ಮಾಡಿದ ಕೂಡಲೇ ಆ ಪಾಪ ಎಲ್ಲ ತೊಳೆದು ಹೋಗತ್ತೆ ಅಂತ ಹೇಳುತ್ತೆ. ಸರ್ವಧರ್ಮಗಳನ್ನು ತ್ಯಜಿಸಿದ ಕಾರಣ ಬರುವ ಪಾಪಗಳಿಂದ ತಕ್ಷಣವೇ ಪವಿತ್ರನಾಗುತ್ತಾನೆ, ಸದ್ಯೋಮುಕ್ತಿಯನ್ನು ಹೊಂದುತ್ತಾನೆ, ಅಂದರೆ ಜೀವನ್ಮುಕ್ತಿಯನ್ನು ಹೊಂದುತ್ತಾನೆ. ಆಮೇಲೆ ಈ ದೇಹವನ್ನು ಬಿಟ್ಟ ನಂತರ ವಿದೇಹ ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಈ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಆಧ್ಯಾತ್ಮಿಕ ಮಿತ್ರರೇ, ಉಪನಿಷತ್ತು ಏನು ಹೇಳುತ್ತೆ? ಹರಿನಾಮ ಸ್ಮರಣೆಯನ್ನು ಮಾಡು.
ಯಾವಾಗಲೂ ಹರಿನಾಮಸ್ಮರಣೆ ನಿನ್ನ ಮನಸ್ಸು ಸದಾ ಎನ್ನ ನಾಲಗೆಯಲ್ಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ ಬರಲಿ ಕೃಷ್ಣನಾಮ. ನೋಡಿ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ನೋಡಿ, ಆ ಭಕ್ತಿ ಭಾವದಿಂದ ಹೇಳಿದ ಉಪನಿಷತ್ತು ಇದು. ಯಾಕಂದರೆ ಇದು ನಾರದರು ಚತುರ್ಮುಖ ಬ್ರಹ್ಮನಲ್ಲಿ ಕೇಳಿದ ಪ್ರಶ್ನೆ ಏನು? ಭಕ್ತಿ ಮಾರ್ಗದ ವಿಷಯ. ಹಾಗಾಗಿ ಆಧ್ಯಾತ್ಮಿಕ ಮಂತ್ರದ ಈ ಉಪನಿಷತ್ತನ್ನು ನಾವು ಶಾಂತಿ ಮಂತ್ರದೊಂದಿಗೆ ಮುಗಿಸೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.